ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ. ಇವತ್ತಿನ ನನ್ನ ವಿಡಿಯೋ ಬಂದು ನಾನ್ ವೆಜ್ ರೆಸಿಪಿನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಏನಪ್ಪ ಅಂತಂದರೆ ಇಲಿ ಗುಂಡ್ಕಾಯಿ ಫ್ರೈನ ಮಾಡಬೇಕು ಅಂತ ಇದ್ದೀನಿ. ಸಿಂಪಲ್ಲಾಗಿ ಕಮ್ಮಿ ಇಂಗ್ರೀಡಿಯೆಂಟ್ಸಲ್ಲಿ ಬೇಗ ಆಗುವಂಥದ್ದು, ನನಗೆ ಮೋಸ್ಟ್ ಫೇವ್ರೇಟ್ ಅಂತಲೇ ಹೇಳ್ಬೋದು. ನಾನು ತುಂಬಾ ಚೆನ್ನಾಗಿ ಮಾಡ್ತೀನಿ ಇದನ್ನು. ಇವತ್ತು ಸಂಡೇ ಆಗಿರೋದ್ರಿಂದ ಆ ರೆಸಿಪಿನ ಮಾಡಬೇಕು ಅಂತ ಅಂದ್ಕೊಂಡು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಮಾಡ್ತಾಯಿದ್ದೀನಿ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ನ ಮಾಡಿ. ಇದಕ್ಕೆ ಸಿಂಪಲ್ಲಾಗಿ ಕಮ್ಮಿ ಇಂಗ್ರೀಡಿಯೆಂಟ್ಸಲ್ಲೇ ಮಾಡ್ಕೊಳ್ಳೋದು. ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು, ಏನೇನು ಹಾಕಬೇಕು, ಹೇಗೆ ಬರುತ್ತೆ ರೆಸಿಪಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಈಗಲೇ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನಾನು ಆಲ್ಮೋಸ್ಟ್ ನನಗೆ ಅಷ್ಟು ಚೆನ್ನಾಗಿ ಅಡುಗೆ ಮಾಡೋಕ್ಕೆ ಬರಲ್ಲ. ಸೊ ಈ ರೆಸಿಪಿನ ನಾನು ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿ ಮಾಡ್ತೀನಿ. ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಇವತ್ತು ನಾನು ಶೇರ್ ಮಾಡ್ತಾಯಿದ್ದೀನಿ. ಬನ್ನಿ, ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಾನು ತೋರಿಸ್ತೀನಿ. ಜಾಸ್ತಿ ಏನು ಬೇಡ, ಕಮ್ಮಿನೇ ಸಾಕು ಇಂಗ್ರೀಡಿಯೆಂಟ್ಸು. ಇರ್ಬೋದು ಈರುಳ್ಳಿ, ಇಲ್ಲಿ ನಾನು ಬರೀ 1 kg ಆಗೋಷ್ಟು ಇಲಿ ಗುಂಡ್ಕಾಯಿನ ತೊಗೊಂಡಿದ್ದೀನಿ. ಇಲಿ ಬೇಕು ಅಂತ ಇದ್ದೀನಿ. ಈರುಳ್ಳಿ, ಟೊಮ್ಯಾಟೊ, ಒಂದು 5-6 ಚಿಲ್ಲಿ, ಒಂದು ನಿಂಬೆಹಣ್ಣು, ಮತ್ತು ಕೊತ್ತಂಬರಿ ಸೊಪ್ಪು, ಮತ್ತು ಇದು ಸ್ಪೈಸಸ್, ಒಂದು ಚಿಕನ್ ಮಸಾಲ, ಗರಂ ಮಸಾಲ ಏನು ಯೂಸ್ ಮಾಡಲ್ಲ, ಬೇಕು ಅಂತ ಹೇಳಿದ್ರೆ ಟೇಸ್ಟ್ಗೆ ಹಾಕ್ಕೋಬೋದು. ಮತ್ತು ಇದೊಂದು ಜಿಂಜರ್ ಗಾರ್ಲಿಕ್ ಪೇಸ್ಟ್. ಇದಿಷ್ಟಿದ್ರೆ ಸಾಕು. ಇದನ್ನೆಲ್ಲ ಚಾಪ್ ಮಾಡ್ಕೊಳ್ಳೋಣ. ಚಾಪ್ ಮಾಡಿಕೊಂಡು ರೆಸಿಪಿನ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ 1 kg ಆಗೋಷ್ಟು, 1 kg ಇಲ್ಲ, ಇನ್ನೂ ಕಮ್ಮಿನೇ ಇದೆ, ಇಲ್ಲಿ ಗುಂಡ್ಕಾಯಿನ ನಾನು ತರಿಸ್ಕೊಂಡಿದ್ದೀನಿ. ಅದನ್ನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನೆಲ್ಲ ಚಾಪ್ ಮಾಡಿಕೊಂಡು ಹೇಗೆ ಮಾಡೋದು ಅಂತ ತೋರಿಸ್ತೀನಿ, ಬನ್ನಿ. ನಿಮಗೆ ನಿಮ್ಮದು ಕ್ವಾಂಟಿಟಿ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟನ್ನು ನೀವು ತೊಗೋಬೋದು. ಈರುಳ್ಳಿ ಮತ್ತು ಟೊಮೊಟೊನ ನಾನಿಲ್ಲಿ ಒಂದು 3 ಮತ್ತು 3 ಟೊಮ್ಯಾಟೊ ತೊಗೊಂಡೆ. 2 ಅಥವಾ 2.5 ಸಾಕಾಗುತ್ತೆ ಆನಿಯನ್ನು. ನಾನಿಲ್ಲಿ 2 ಟೈಮ್ಸ್ಗೆ ಮಾಡ್ಕೋತಾ ಇದ್ದೀನಿ. ಬೆಳಿಗ್ಗೆನೂ ಅದು ಸ್ವಲ್ಪ ಗ್ರೇವಿ ಥರನೂ ಬೇಕು, ದೋಸೆಗೂ ಆಗಬೇಕು, ಅನ್ನಕ್ಕೂ ಆಗಬೇಕು. ಆ ಥರ ನಾನಿಲ್ಲಿ ಮಾಡಿಕೊಂಡೆ. ನನಗೆ ಆನಿಯನ್ ಕಟ್ ಮಾಡಬೇಕಾದ್ರೆ ಕಣ್ಣಲ್ಲಿ ಫುಲ್ ನೀರು ಬರ್ತಾಯಿತ್ತು. ಸೊ ಹಿಂಗೆ ಅಪರೂಪಕ್ಕೆ ಅಡುಗೆ ಮಾಡಿದ್ರೆ ಹೀಗೆ ಆಗೋದು. ಮಾಡ್ತೀನಿ, ಬಟ್ ಅಪರೂಪ, ಯಾವಾಗಾದರೂ ಇಂಟ್ರೆಸ್ಟ್ ಇದ್ದಾಗ, ರಜೆ ಇದ್ದಾಗ ಆ ಥರ ಮಾಡೋದು. ಆನಿಯನ್ನು ಮತ್ತು ಟೊಮ್ಯಾಟೊ, ಚಿಲ್ಲಿ ಇದಿಷ್ಟನ್ನು ಕಟ್ ಮಾಡಿಕೊಂಡು, ಟೊಮ್ಯಾಟೊ ಆ್ಯಂಡ್ ಚಿಲ್ಲಿ ಇದಿಷ್ಟನ್ನು ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಗ್ಯಾಸ್ ಮೇಲೆ ಬಾಣಲೆನ ಇಟ್ಟಿದ್ದೀನಿ. ಸೊ ಅಪರೂಪಕ್ಕೆ ಅಡುಗೆ ಮಾಡಿದ್ರೆ ಹಿಂಗೆ ಆಗೋದು, ಐಸ್. ಇದಿಷ್ಟನ್ನು ನಾನು ಕಟ್ ಮಾಡಿ ಇಟ್ಕೊಂಡೆ. ಇವಾಗ ನಾನು ಗ್ಯಾಸ್ ಮೇಲೆ ಬಾಣಲೆನ ಇಟ್ಟಿದ್ದೀನಿ. ನಾನು ಅದಕ್ಕೆ 1-2-3 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ತೀನಿ. ಇವತ್ತು ಅಡುಗೆ ಮಾಡಿಲ್ಲ, ಸೊ ಮಾಡ್ತೀನಿ ಬಟ್ ಜಾಸ್ತಿ ಮಾಡಲ್ಲ. ಸೊ ಹಂಗಾಗಿ ಕಣ್ಣಲ್ಲಿ ನೀರು ಸುರಿತಾ ಇದೆ. ಎಣ್ಣೆ ಕಾದ್ಮೇಲೆ ಸೊ ಗೈಸ್, ವಿಡಿಯೋ ಮಾಡ್ಕೊಡೋರು ಯಾರೂ ಇಲ್ಲ. ಸೊ ಹಾಗಾಗಿ ನನ್ನ ವಿಡಿಯೋನ ನಾನೇ ಮಾಡ್ಕೊತಾ ಇದ್ದೀನಿ. ಪ್ಲೀಸ್ ಇಷ್ಟ ಆದರೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಕಮ್ಮಿ ಫ್ಲೇಮಲ್ಲೇ ಹಾಕ್ಕೊಂಡು ಹೆಂಗೆ ಇಟ್ಕೋಬೇಕು ಅಂತಲೇ ಗೊತ್ತಾಗಲ್ಲ ಗೈಸ್. ಫೋನ್ನ ಫಸ್ಟ್ ಟೈಮ್ ಐಫೋನಲ್ಲಿ ಮಾಡ್ತಾಯಿದ್ದೀನಿ ನೋಡಿ. ಈರುಳ್ಳಿ ಹಾಕೋದಕ್ಕೂ ಭಯ ಆಗುತ್ತೆ ನನಗೆ. ಫುಲ್ ಆನಿಯನ್ ಚಾಪ್ ಮಾಡ್ಕೊಂಡಿರೋದನ್ನೆಲ್ಲನೂ ಅದನ್ನು ಸ್ವಲ್ಪ ಬ್ರೌನಿಷ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಅದನ್ನೆಲ್ಲ ಹೇಳುವಂಥ ಅವಶ್ಯಕತೆ ಇಲ್ಲ. ಸೊ ನಂಗೆ ಹೇಗೆ ಕ್ಯಾಮ್ರಾನ ಹೋಲ್ಡ್ ಮಾಡಬೇಕು ಮತ್ತು ಬ್ಯಾಕ್ ಕ್ಯಾಮ್ರಾ ಹೇಗೆ ಟರ್ನ್ ಮಾಡ್ಕೋಬೇಕು ಅನ್ನೋದು ಸ್ವಲ್ಪ ಕಷ್ಟ ಆಗಿದೆ ಈ ವಿಡಿಯೋನಲ್ಲಿ. ನೆಕ್ಸ್ಟ್ ವಿಡಿಯೋದಿಂದ ನಾನು ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಮಾಡ್ತೀನಿ. ನಾನಿಲ್ಲಿ ರವೆನೂ ಕೂಡ ಇದಕ್ಕೆ ಏನಾದರೂ ದೋಸೆ, ರೊಟ್ಟಿ ಆ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾನು ಏನು ಮಾಡಿದೆ, ಸ್ವಲ್ಪ ಮೀಡಿಯಮ್ ರವೆನ ಉನಿ ಹಾಕ್ಕೊಂಡಿದ್ದೆ. ಅದನ್ನು ಸ್ವಲ್ಪ ಗ್ರೈಂಡ್ ಮಾಡಿಬಿಟ್ಟು ದೋಸೆ ಥರ ಏನಾದರೂ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಟೊಮೊಟೊ ಮತ್ತು ಈರುಳ್ಳಿ ಮತ್ತು ಚಿಲ್ಲಿ ಎಲ್ಲ
ಫುಲ್ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋಬೇಕು. ನಿಮ್ಗೆ ಹೇಗೆ ನಿಮಗೆ ಕ್ವಾಂಟಿಟಿಗೆ ತಕ್ಕಂತೆ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೋಬೇಕು. ಅದನ್ನು ಸ್ವಲ್ಪ ಫ್ರೈ ಆದಮೇಲೆ ನಾನು ಗುಂಡ್ಕಾಯಿನ ಕ್ಲೀನಾಗಿ ತೊಳೆದು ನೀಟಾಗಿ ಕಟ್ ಮಾಡಿಸ್ಕೊಂಡು ಅಲ್ಲೇ ಬಂದಿದ್ವಿ. ಸೊ ಅದನ್ನು ಹಾಗೆ ನಾನು ಕ್ಲೀನಾಗಿ ವಾಶ್ ಮಾಡಿ ಅದನ್ನು ಕೂಡ ಹಾಕ್ತೆ. ಇದನ್ನು ಸ್ವಲ್ಪ ಚೆನ್ನಾಗಿಯೇ ಫ್ರೈ ಮಾಡಬೇಕು. ಆಮೇಲೆ ಟರ್ಮರಿಕ್ನ ಹಾಕಿದೆ 2 ಟೇಬಲ್ ಸ್ಪೂನು, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮೀನ್ಸ್ ಫ್ರೈ ಅಂದರೆ ಫುಲ್ ಅದರಲ್ಲಿರೋಂಥ ನೀರಿನ ಅಂಶ ಎಲ್ಲ ಹೋಗಬೇಕು, ಆ ಥರ ಚೆನ್ನಾಗಿ ಬಾಡಿಸ್ಕೋಬೇಕು. ನಾನು ಅದನ್ನು ಸ್ವಲ್ಪ ಫ್ರೈ ಆಗ್ತಾ ಇರೋ ತನಕ ನಾನು ಏನು ಮಾಡಿದೆ, ಉನಿ ಹಾಕಿದ್ನಲ್ಲ ಮೀಡಿಯಮ್ ರವೆನ, ಅದನ್ನು ಸ್ವಲ್ಪ 1 ರೌಂಡ್ 2 ರೌಂಡ್ ಗ್ರೈಂಡ್ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಗ್ರೈಂಡ್ ಮಾಡಿಕೊಂಡೆ. ಈ ಕಡೆ ಅದು ಕೂಡ ಫ್ರೈ ಆಗ್ತಾಯಿತ್ತು. ಜಸ್ಟ್ 2 ಮಿನಿಟ್ಸ್ ಅಥವಾ 5 ಮಿನಿಟ್ಸಲ್ಲಿ ಕ್ವಿಕ್ಕಾಗಿ ರೆಡಿ ಆಗುತ್ತೆ, ಮತ್ತು ತಿನ್ನೋಕ್ಕೂ ಚೆನ್ನಾಗಿರುತ್ತೆ, ಮತ್ತು ಸ್ವಲ್ಪ ಹೆಲ್ದಿನೂ ಅಂತ ಹೇಳ್ಬೋದು. ಮಂತ್ಲಿ ಒನ್ಸ್ 2 ಮಂತ್ಸ್ ಒನ್ಸ್ ಮಾಡಿಕೊಂಡ್ರೆ ಚೆನ್ನಾಗುತ್ತೆ. ನಾನಿಲ್ಲಿ ಬ್ಯಾಟಲ್ಲೂ ಕೂಡ ರೆಡಿ ಮಾಡಿಕೊಂಡೆ. ಇವಾಗ ಸ್ಪೈಸಸ್ನ ಹಾಕಬೇಕು. ಚಿಕನ್ ಮಸಾಲ 5 ರುಪೀಸ್ or 10 ರುಪೀಸ್ದು ನಿಮ್ಗೆ ಕ್ವಾಂಟಿಟಿ ನೋಡ್ಕೊಂಡು ಹಾಕ್ಕೊಳ್ಳಿ. 5 ರುಪೀಸ್ದಾದರೆ ಫುಲ್ ಹಾಕ್ಬಿಡಿ, 10 ರುಪೀಸ್ದಾದರೆ ಒಂದು 3/4 ಭಾಗ ಹಾಕ್ಕೊಳ್ಳಿ. ಗರಂ ಮಸಾಲ ನಾನು ಯೂಸ್ ಮಾಡ್ತಾ ಇರಲಿಲ್ಲ, ಬಟ್ ಇತ್ತಲ್ಲ ಅಂತ ಹೇಳ್ಬಿಟ್ಟು 1 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡೆ. ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮತ್ತು ನನಗೆ ಇಲ್ಲಿ ಫುಲ್ಲು ಡ್ರೈ ಆಗಿ ಬೇಕಾಗಿರಲಿಲ್ಲ. ನನಗೆ ರೈಸ್ ತಿನ್ನೋಕ್ಕೂ ಬೇಕಾಗಿತ್ತು ಮತ್ತು ದೋಸೆ ತಿನ್ನೋಕ್ಕೂ ಬೇಕಾಗಿತ್ತು. ಸೊ ಹಾಗಾಗಿ ನಾನು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಅದನ್ನು ಸ್ವಲ್ಪ ತಿರುಗಿಸಿ ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಟೆ. ಇನ್ನು ಸ್ವಲ್ಪ ಡ್ರೈ ಆದರೆ ಅದು ಒಳಗಡೆ ಎಲ್ಲ ಬೆಂದಿರಲ್ಲ. ಸೊ ಹಾಗಾಗಿ ಇದನ್ನು ಚೆನ್ನಾಗಿ ಡ್ರೈ ಮಾಡ್ಬೋದು. ನೀರು ಹಾಕಿದ್ಮೇಲೂ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳುತ್ತೆ. ಒಂದು ಕುದಿ ಬಂದ ಮೇಲೆ ಕೊತ್ತಂಬರಿ ಸೊಪ್ಪನ್ನ ಚಾಪ್ ಮಾಡಿ ಕೊತ್ತಂಬರಿ ಸೊಪ್ಪನ್ನ ಅದಕ್ಕೆ ಆ್ಯಡ್ ಮಾಡಬೇಕು. ಅದನ್ನು ಮತ್ತೆ ಬಾಡಿಸಿ ಮೇಲ್ಗಡೆ ಲಿಡ್ ಏನಾದರೂ ಕ್ಲೋಸ್ ಮಾಡಿ ಒಂದು 10 ಮಿನಿಟ್ಸ್ ಅಷ್ಟು ಬಿಟ್ಟರೆ ಅದು ಚೆನ್ನಾಗಿ ಕುದ್ದಿರುತ್ತೆ. ಅದ್ರದ್ದು ಸ್ಪೈಸಸ್ದು ಎಲ್ಲ ಆ ಚಿಕನ್ಗೆ ಗುಂಡ್ಕಾಯಿಗೆ ಚೆನ್ನಾಗಿ ಹೋಗಿರುತ್ತೆ. ಇವಾಗ ನಾನು ಅನ್ನ ಕೂಡ ಮಾಡ್ಕೊತಾ ಇದ್ದೆ. ಈ ಕಡೆ ರವಾ ಬ್ಯಾಟಲ್ ಕೂಡ ರೆಡಿ ಆಯಿತು. ಇನ್ನು ಲಾಸ್ಟ್ ಫೈನಲ್ ಆಗಿ ಕಂಪ್ಲೀಟ್ ಆಯಿತು. ಲಾಸ್ಟಲ್ಲಿ ನಾನು ಗ್ಯಾಸಿಂದ ಕೆಳಗಡೆ ಇಳಿಸ್ಬಿಟ್ಟು ಒಂದು ಹಾಫ್ ಲೆಮನ್ನ ನಾನು ಅದಕ್ಕೆ ಹಿಂಡ್ತಾ ಇದ್ದೀನಿ. ಇನ್ನೂ ಲೆಮನ್ ಹಾಕಿದ್ರೆ ಇನ್ನೂ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಒಂದು ಹಾಕಿದ್ರೂ ಏನೂ ಪ್ರಾಬ್ಲಮ್ ಇಲ್ಲ. ನಾನು ಇಲ್ಲಿ ಆಫ್ ಹಾಕ್ತಾಯಿದ್ದೀನಿ, ಯಾಕಂದರೆ ಬರೀ 3/4 kg ಅಷ್ಟಿತ್ತಲ್ವ. ಸೊ ಹಾಗಾಗಿ ಬರೀ ಆಫ್ ಹಾಕ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ದೋಸೆ ಅಥವಾ ರೊಟ್ಟಿ ಅಥವಾ ಚಪಾತಿ ಇದು 3ರಲ್ಲಿ 1. ರೈಸ್ಗೂ ತುಂಬ ಚೆನ್ನಾಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಪ್ರತಿ ಸಲ ನನಗೆ ಏನಾದರೂ ಮಾಡ್ಕೋಬೇಕು ಅನ್ನಿಸ್ದಾಗ ನಾನು ತರಿಸ್ತೀನಿ, ಮಾಡ್ಕೊಂಡು ತಿಂತೀನಿ. ನೀವು ಒಂದ್ಸಲ ಟ್ರೈ ಮಾಡಿ ನಂಗೆ ಹೇಗೆ ಬಂತು ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾಳೆ ಮಂಡೇ ಮಾಡೋಕ್ಕಾಗಲ್ಲ, ಪ್ಲೀಸ್ ಟ್ಯೂಸ್ಡೇ ಟ್ರೈ ಮಾಡಿಬಿಟ್ಟು. ನನಗೆ ತುಂಬ ಸುಡ್ತಾಯಿತ್ತು, ನನಗೆ ಪೀಸೆಲ್ಲ ತೊಗೊಂಡು ತಿನ್ನೋಕ್ಕಾಗಲಿಲ್ಲ. ಬಟ್ ಗ್ರೇವಿ ಸಖತ್ತಾಗಿತ್ತು, ಒಳಗಡೆ ಎಲ್ಲ ಕ್ಲೀನಾಗಿ ಫ್ರೈ ಆಗಿತ್ತು. ಥ್ಯಾಂಕ್ ಯು.